ಐ ಆಮ್ ಆಟ್ ಹೋಮ್. ಐ ಆಮ್ ಆಟ್ ಹೋಮ್. ನಾನು ಮನೆಯಲ್ಲಿ ಇದ್ದೇನೆ. ನಾನು ಮನೆಯಲ್ಲಿ ಇದ್ದೇನೆ. ಐ ಆಮ್ ಆನ್ ದ ಬಸ್. ಐ ಆಮ್ ಆನ್ ದ ಬಸ್. ನಾನು ಬಸ್ನಲ್ಲಿ ಇದ್ದೀನಿ. ನಾನು ಬಸ್ನಲ್ಲಿ ಇದ್ದೀನಿ. ಎವ್ರಿಬಡಿ ಈಸ್ ಹಿಯರ್. ಪ್ರತಿಯೊಬ್ಬರು ಅಥವಾ ಎಲ್ಲರೂ ಇಲ್ಲಿದ್ದಾರೆ. ನೆಕ್ಸ್ಟ್, ವೈ ಆರ್ ಯು ನಾಟ್ ಆಟ್ ಹೋಮ್. ವೈ ಆರ್ ಯು ನಾಟ್ ಆಟ್ ಹೋಮ್. ನೀನು ಯಾಕೆ ಮನೆಯಲ್ಲಿ ಇಲ್ಲ. ನೀನು ಯಾಕೆ ಮನೆಯಲ್ಲಿ ಇಲ್ಲ. ವೇರ್ ವರ್ ಯು ದಿಸ್ ಮಾರ್ನಿಂಗ್. ವೇರ್ ವೇರ್ ಯು ದಿಸ್ ಮಾರ್ನಿಂಗ್. ನೀನು ಇಂದು ಬೆಳಗ್ಗೆ ಎಲ್ಲಿದ್ದೆ. ವೇರ್ ಯು ವಿತ್ ಹಿಮ್. ನೀನು ಅವನ ಜೊತೆ ಇದ್ದೆಯಾ. ನೀನು ಅವನ ಜೊತೆ ಇದ್ದೆಯಾ. ವಾಸ್ ಹಿ ವಿತ್ ಯು. ಅವನು ನಿನ್ನ ಜೊತೆ ಇದ್ನಾ. ಅಂದ್ರೆ ಪ್ರಶ್ನೆ ಮಾಡ್ತೀವಲ್ಲ ಆ ಥರ ಪ್ರಶ್ನೆ ಕೇಳುವಾಗ ಅವನು ನಿನ್ನ ಜೊತೆ ಇದ್ನಾ. ಹೂ ವಾಸ್ ಹಿ ವಿತ್ ಯು. ದೇರ್ ಆರ್ ಟೂ ಮೆನಿ ಆ್ಯಡ್ಸ್ ಇನ್ ದ ನ್ಯೂಸ್ ಪೇಪರ್. ನ್ಯೂಸ್ ಪೇಪರ್ನಲ್ಲಿ ತುಂಬ ಆ್ಯಡ್ಗಳಿವೆ. ದೇರ್ ಈಸ್ ನೋ ಲಿಂಕ್ ಆನ್ ದ ವೆಬ್ಸೈಟ್. ವೆಬ್ಸೈಟ್ನಲ್ಲಿ ಯಾವುದೇ ಲಿಂಕ್ ಇಲ್ಲ. ವೆಬ್ಸೈಟ್ನಲ್ಲಿ ಯಾವುದೇ ಲಿಂಕ್ ಇಲ್ಲ. ಕಿರಣ್ ಆ್ಯಂಡ್ ಐ ಆರ್ ಇನ್ ಮೈಸೂರ್. ಕಿರಣ್ ಮತ್ತು ನಾನು ಮೈಸೂರಿನಲ್ಲಿ ಇದ್ದೇವೆ ಅಂತ ಹೇಳ್ತೀವಿ. ನೆಕ್ಸ್ಟ್, ದೇ ಆರ್ ಇನ್ಸೈಡ್. ಅವರು ಒಳಗಡೆ ಇದ್ದಾರೆ. ಅವರು ಒಳಗಡೆ ಇದ್ದಾರೆ. ದೇರ್ ಈಸ್ ನಥಿಂಗ್ ಇನ್ಸೈಡ್. ದೇರ್ ಈಸ್ ನಥಿಂಗ್ ಇನ್ಸೈಡ್ ಅಂದರೆ ಒಳಗಡೆ ಏನೂ ಇಲ್ಲ. ಒಳಗಡೆ ಏನೂ ಇಲ್ಲ. ಸಮ್ವನ್ಸ್ ಔಟ್ಸೈಡ್. ಹೊರಗಡೆ ಯಾರೋ ಇದ್ದಾರೆ. ಹೊರಗಡೆ ಯಾರೋ ಇದ್ದಾರೆ. ದೇರ್ ಈಸ್ ಎ ಪೊಲೀಸ್ ಔಟ್ಸೈಡ್. ಹೊರಗಡೆ ಒಬ್ಬ ಪೊಲೀಸ್ ಇದ್ದಾರೆ. ಹೊರಗಡೆ ಒಬ್ಬ ಪೊಲೀಸ್ ಇದ್ದಾರೆ. ಸ್ಟೇ ಔಟ್ಸೈಡ್ ದ ಗೇಟ್. ಗೇಟ್ನ ಹೊರಗೆ ಇರು. ಗೇಟ್ನ ಹೊರಗೆ ಇರು. ವೈ ಈಸ್ ಎವ್ರಿಬಡಿ ಔಟ್ಸೈಡ್. ಯಾಕೆ ಎಲ್ಲರೂ ಹೊರಗಡೆ ಇದ್ದಾರೆ. ಯಾಕೆ ಎಲ್ಲರೂ ಹೊರಗಡೆ ಇದ್ದಾರೆ. ವೈ ಆರಂಟ್ ಯು ಇನ್ಸೈಡ್. ಈ ವಾಕ್ಯಗೆ ಕನ್ನಡದಾಗ ಹೇಳ್ತೀವಿ ಯಾಕೆ ನೀನು ಒಳಗಿಲ್ಲ ಅಂತ. ನೆಕ್ಸ್ಟ್, ನೋ ಬಡಿ ಈಸ್ ಇನ್ಸೈಡ್. ಒಳಗಡೆ ಯಾರೂ ಇಲ್ಲ. ಒಳಗಡೆ ಯಾರೂ ಇಲ್ಲ. ಐ ಆಮ್ ಇನ್ ಬೆಡ್. ನಾನು ಬೆಡ್ನಲ್ಲಿದ್ದೇನೆ ಅಥವಾ ನಾನು ಮಲಗಿದ್ದೇನೆ ಅಂತ ಅರ್ಥ. ನೆಕ್ಸ್ಟ್, ಹಿ ಈಸ್ ಆನ್ ದ ಬೈಕ್. ಹಿ ಈಸ್ ಆನ್ ದ ಬೈಕ್. ಅವನು ಬೈಕ್ ಮೇಲೆ ಇದ್ದಾನೆ. ದೇರ್ ಈಸ್ ಎ ಬ್ಯಾಂಕ್ ನೆಕ್ಸ್ಟ್ ಟು ದ ಹೋಟೆಲ್. ಹೋಟೆಲ್ನ ಪಕ್ಕದಲ್ಲಿ ಒಂದು ಬ್ಯಾಂಕ್ ಇದೆ. ಮೈ ಡ್ಯಾಡ್ ಈಸ್ ಆಟ್ ವರ್ಕ್. ಇದಕ್ಕೆ ನಮ್ಮ ಅಪ್ಪ ಕೆಲಸದಲ್ಲಿ ಇದ್ದಾರೆ. ನಮ್ಮ ಅಪ್ಪ ಕೆಲಸದಲ್ಲಿ ಇದ್ದಾರೆ. ಸೀಮಾ ಈಸ್ ಇನ್ 5th ಸ್ಟ್ಯಾಂಡರ್ಡ್. ಸೀಮಾ 5ನೇ ತರಗತಿಯಲ್ಲಿ ಇದ್ದಾಳೆ. ನೆಕ್ಸ್ಟ್, ವಿ ಆರ್ ಆನ್ ದ ವೇ. ನಾವು ದಾರಿಯಲ್ಲಿ ಇದ್ದೇವೆ. ನಾವು ದಾರಿಯಲ್ಲಿ ಇದ್ದೇವೆ. ವೇರ್ ವಿಲ್ ಯು ಬಿ ದಿಸ್ ಈವ್ನಿಂಗ್. ನೀನು ಇವತ್ತು ಸಂಜೆ ಎಲ್ಲಿರ್ತೀಯಾ ಅಂತ ಪ್ರಶ್ನೆ ಕೇಳ್ತೀವಲ್ಲ ಅವಾಗ. ವಿ ಆರ್ ಆನ್ ದ ಟ್ರೈನ್. ನಾವು ಟ್ರೈನ್ನಲ್ಲಿ ಇದ್ದೇವೆ. ನಾವು ಟ್ರೈನ್ನಲ್ಲಿದ್ದೇವೆ ಅಂತ ಹೇಳ್ತೀವಿ. ದ ಬರ್ಡ್ಸ್ ಆರ್ ಇನ್ ದ ಸ್ಕೈ. ಪಕ್ಷಿಗಳು ಆಕಾಶದಲ್ಲಿವೆ. ಪಕ್ಷಿಗಳು ಆಕಾಶದಲ್ಲಿವೆ. ಐ ಆಮ್ ಆಟ್ ಎ ಫುಟ್ಬಾಲ್ ಮ್ಯಾಚ್. ನಾನೊಂದು ಫುಟ್ಬಾಲ್ ಮ್ಯಾಚ್ನಲ್ಲಿ ಇದ್ದೀನಿ ಅಂತ ಅರ್ಥ. ನೆಕ್ಸ್ಟ್, ಸಿ ಈಸ್ ಆಟ್ ವರ್ಕ್ ನೌ. ಅವಳೀಗ ಕೆಲಸದಲ್ಲಿದ್ದಾಳೆ. ಅವಳೀಗ ಕೆಲಸದಲ್ಲಿ ಇದ್ದಾಳೆ. ಹಿ ವಾಸ್ ಆಟ್ ದ ಸ್ಟೇಷನ್. ಅವನು ಸ್ಟೇಷನ್ನಲ್ಲಿ ಅಥವಾ ಸ್ಟೇಷನ್ ಹತ್ರ ಇದ್ದ.
ಹೀಸ್ ಕಾರ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ಅವನ ಕಾರು ನನ್ನ ಮನೆ ಮುಂದೆ ಇದೆ. ಕಿರಣ್ ಈಸ್ ಬಿಹೈಂಡ್ ರವಿ ಇನ್ ದ ಲೈನ್. ಲೈನಿನಲ್ಲಿ ಕಿರಣ್ ರವಿ ಹಿಂದೆ ಇದ್ದಾನೆ. ದ ಶಾಪ್ ಈಸ್ ಅಪೋಸಿಟ್ ದ ಬ್ಯಾಂಕ್. ಅಂಗಡಿ ಬ್ಯಾಂಕಿನ ಎದುರುಗಡೆ ಇದೆ. ಮುಂದಿನ ವಾಕ್ಯ, ಜಾನ್ಸ್ ಹೌಸ್ ಈಸ್ ಅಪೋಸಿಟ್ ದ ಚರ್ಚ್. ಜಾನನ ಮನೆ ಚರ್ಚ್ನ ಎದುರುಗಡೆ ಇದೆ. ಹರ್ ಹೌಸ್ ಈಸ್ ಜಸ್ಟ್ ಅಪೋಸಿಟ್ ದ ಬಸ್ ಸ್ಟಾಪ್. ಆಕೆಯ ಮನೆ ಬಸ್ ಸ್ಟಾಪ್ನ ಎದುರುಗಡೆಯೇ ಇದೆ. ಆಪೋಸಿಟ್ ದ ಪಾರ್ಕ್ ದೇರ್ ಈಸ್ ಎ ಬ್ಯೂಟಿಫುಲ್ ರಿವರ್. ಪಾರ್ಕ್ನ ಎದುರುಗಡೆ ಒಂದು ಸುಂದರವಾದ ನದಿ ಇದೆ. ದೇರ್ ಈಸ್ ಎ ಸ್ಪೈಡರ್ ಆನ್ ದ ಶೋಲ್ಡರ್. ನಿನ್ನ ಭುಜದ ಮೇಲೆ ಒಂದು ಸ್ಪೈಡರ್ ಇದೆ. ಯುವರ್ ಲಂಚ್ ಈಸ್ ಆನ್ ದ ಟೇಬಲ್. ನಿನ್ನ ಊಟ ಟೇಬಲ್ ಮೇಲಿದೆ. ನಿನ್ನ ಊಟ ಟೇಬಲ್ ಮೇಲಿದೆ. ದ ಬರ್ಡ್ಸ್ ಆರ್ ಓವರ್ ದ ಕ್ಲೌಡ್ಸ್. ಪಕ್ಷಿಗಳು ಮೋಡಗಳ ಮೇಲಿವೆ. ಪಕ್ಷಿಗಳು ಮೋಡಗಳ ಮೇಲಿವೆ. ಹೂ ಈಸ್ ಆಟ್ ದ ಡೋರ್. ಬಾಗಿಲ ಹತ್ರ ಯಾರಿದ್ದಾರೆ? ಈ ರೀತಿ ಕೇಳಕ್ಕೆ ಹೂ ಈಸ್ ಆಟ್ ದ ಡೋರ್ ಅಂತ ಹೇಳ್ತೀವಿ. ಸಂಬಡಿ ಈಸ್ ಆಟ್ ದ ಡೋರ್. ಬಾಗಿಲ ಹತ್ರ ಯಾರೋ ಇದ್ದಾರೆ. ಅದಕ್ಕೆ ಸಂಬಡಿ ಈಸ್ ಆಟ್ ದ ಡೋರ್ ಅಂತ ಕರಿತೀವಿ. ನೆಕ್ಸ್ಟ್, ನೋ ಬಡಿ ಈಸ್ ಆಟ್ ದ ಡೋರ್. ಬಾಗಿಲ ಹತ್ರ ಯಾರೂ ಇಲ್ಲ ಅಂತ ಹೇಳೋಕ್ಕೆ ನೋ ಬಡಿ ಈಸ್ ಆಟ್ ದ ಡೋರ್ ಅಂತ ಹೇಳಬೇಕು. ಟೀಚರ್ಸ್ ಆರ್ ಔಟ್ಸೈಡ್. ಶಿಕ್ಷಕರು ಹೊರಗಡೆ ಇದ್ದಾರೆ. ಇದಕ್ಕೆ ಟೀಚರ್ಸ್ ಆರ್ ಔಟ್ಸೈಡ್. ಹಿ ಈಸ್ ನಾಟ್ ಇನ್ಸೈಡ್ ದ ರೂಮ್. ಅವನು ರೂಮ್ ಒಳಗಡೆ ಇಲ್ಲ. ಹಿ ಈಸ್ ನಾಟ್ ಇನ್ಸೈಡ್ ದ ರೂಮ್. ದೇ ವೆರಂಟ್ ದೇರ್. ಅವರು ಅಲ್ಲಿ ಇರಲಿಲ್ಲ ಅನ್ನೋಕ್ಕೆ ದೇ ವೆರ್ ನಾಟ್ ದೇರ್ ಅಂತ ಹೇಳ್ತೀವಿ. ದ ಡಾಗ್ ಈಸ್ ಆಟ್ ದ ಡೋರ್. ನಾಯಿ ಬಾಗಿಲಿನ ಬಳಿ ಇದೆ ಅಂತ ಹೇಳೋಕ್ಕೆ ದ ಡಾಗ್ ಈಸ್ ಆಟ್ ದ ಡೋರ್ ಅಂತ ಹೇಳಬೇಕು. ದ ಬುಕ್ ಈಸ್ ಇನ್ ಇಟ್ಸ್ ಪ್ಲೇಸ್. ಪುಸ್ತಕ ತನ್ನ ಜಾಗದಲ್ಲಿದೆ. ಪುಸ್ತಕ ತನ್ನ ಜಾಗದಲ್ಲಿದೆ. ಕಿರಣ್ ಈಸ್ ಆನ್ ದ ಟೆರೆಸ್. ಕಿರಣ್ ಟೆರೆಸ್ ಮೇಲೆ ಇದ್ದಾನೆ. ಕಿರಣ್ ಟೆರೆಸ್ ಮೇಲೆ ಇದ್ದಾನೆ. ದೇ ಆರ್ ಆಟ್ ದ ಕಾರ್ನರ್. ದೇ ಆರ್ ಆಟ್ ದ ಕಾರ್ನರ್. ಅವರು ಕಾರ್ನರ್ನಲ್ಲಿ ಅಥವಾ ಮೂಲೆಯಲ್ಲಿ ಇದ್ದಾರೆ. ಇಟ್ ವಾಸ್ ನಾಯ್ಸ್ ಔಟ್ಸೈಡ್. ಹೊರಗಡೆ ಗಲಾಟೆ ಇತ್ತು ಅಥವಾ ತುಂಬ ಶಬ್ದ ಇತ್ತು. ಇಟ್ಸ್ ಸೋ ಹಾಟ್ ಔಟ್ಸೈಡ್. ಹೊರಗೆ ತುಂಬ ಬಿಸಿ ಇದೆ. ಹೊರಗೆ ತುಂಬ ಬಿಸಿ ಇದೆ. ಹೀಸ್ ಟಿಕೆಟ್ ಈಸ್ ಇನ್ ಮೈ ಪರ್ಸ್. ಅವನ ಟಿಕೆಟ್ ನನ್ನ ಪರ್ಸ್ನಲ್ಲಿದೆ. ಅವನ ಟಿಕೆಟ್ ನನ್ನ ಪರ್ಸ್ನಲ್ಲಿದೆ. ದ ಪಿಕ್ಚರ್ ಈಸ್ ಆನ್ ದ ವಾಲ್. ಚಿತ್ರ ಅಥವಾ ಫೋಟೋ ಗೋಡೆಯ ಮೇಲಿದೆ. ಚಿತ್ರ ಅಥವಾ ಫೋಟೋ ಗೋಡೆಯ ಮೇಲಿದೆ. ಹಿ ಈಸ್ ಆಟ್ ಹೀಸ್ ಫ್ರೆಂಡ್ಸ್ ಹೌಸ್. ಅವನು ತನ್ನ ಸ್ನೇಹಿತನ ಮನೆಯಲ್ಲಿದ್ದಾನೆ. ಬುಕ್ಸ್ ಆರ್ ಇನ್ ದ ಬ್ಲ್ಯಾಕ್ ಬಾಕ್ಸ್. ಪುಸ್ತಕಗಳು ಕಪ್ಪು ಪೆಟ್ಟಿಗೆಯಲ್ಲಿವೆ. ವಿ ಆರ್ ಆಟ್ ಎ ವೆಡ್ಡಿಂಗ್ ಪಾರ್ಟಿ. ನಾವು ಒಂದು ಮದುವೆ ಸಮಾರಂಭದಲ್ಲಿ ಇದ್ದೇವೆ. ಹರ್ ಫೋನ್ ಈಸ್ ಇನ್ ಮೈ ಪಾಕೆಟ್. ಅವಳ ಫೋನ್ ನನ್ನ ಜೇಬಿನಲ್ಲಿದೆ. ಅವಳ ಫೋನ್ ನನ್ನ ಜೇಬಿನಲ್ಲಿದೆ. ಯುವರ್ ಲ್ಯಾಪ್ಟಾಪ್ ಈಸ್ ಆನ್ ದ ಟೇಬಲ್. ಯುವರ್ ಲ್ಯಾಪ್ಟಾಪ್ ಈಸ್ ಆನ್ ದ ಟೇಬಲ್. ನಿನ್ನ ಲ್ಯಾಪ್ಟಾಪ್ ಟೇಬಲ್ ಮೇಲಿದೆ. ಹಿ ಈಸ್ ಆಟ್ ಹೀಸ್ ಸಿಸ್ಟರ್ಸ್ ವೆಡ್ಡಿಂಗ್. ಅವನು ತನ್ನ ತಂಗಿಯ ಮದುವೆಯಲ್ಲಿ ಇದ್ದಾನೆ. ಮೈ ಫೋಟೋಸ್ ಆರ್ ಇನ್ ಮೈ ಲ್ಯಾಪ್ಟಾಪ್. ನನ್ನ ಫೋಟೋಗಳು ನನ್ನ ಲ್ಯಾಪ್ಟಾಪ್ನಲ್ಲಿ ಇವೆ.
ದ ಕ್ಯಾಟ್ಸ್ ಆರ್ ಅಂಡರ್ ದ ಟೇಬಲ್. ಬೆಕ್ಕುಗಳು ಟೇಬಲ್ನ ಕೆಳಗಡೆ ಇವೆ. ಬೆಕ್ಕುಗಳು ಟೇಬಲ್ನ ಕೆಳಗಡೆ ಇವೆ. ಕಿರಣ್ ಆ್ಯಂಡ್ ಐ ಆರ್ ಇನ್ ದ ಗಾರ್ಡನ್. ಕಿರಣ್ ಮತ್ತು ನಾನು ಗಾರ್ಡನ್ನಲ್ಲಿ ಇದ್ದೇವೆ. ಯುವರ್ ಫೋನ್ ಈಸ್ ಇನ್ ಯುವರ್ ಪಾಕೆಟ್. ನಿನ್ನ ಫೋನು ನಿನ್ನ ಜೇಬಿನಲ್ಲಿದೆ. ಎವ್ರಿ ಒನ್ ಈಸ್ ಬಿಹೈಂಡ್ ದ ಟೆಂಪಲ್. ಪ್ರತಿಯೊಬ್ಬರು ದೇವಸ್ಥಾನದ ಹಿಂದೆ ಇದ್ದಾರೆ. ಪ್ರತಿಯೊಬ್ಬರು ದೇವಸ್ಥಾನದ ಹಿಂದೆ ಇದ್ದಾರೆ. ಹ್ಯೂಮನ್ ಹಾರ್ಟ್ ಈಸ್ ಆನ್ ದ ಲೆಫ್ಟ್ ಸೈಡ್. ಮಾನವನ ಹೃದಯ ಎಡಭಾಗದಲ್ಲಿರುತ್ತದೆ. ಬೋತ್ ಆಫ್ ದೆಮ್ ಆರ್ ಇನ್ಸೈಡ್ ದ ರೂಮ್. ಅವರಿಬ್ಬರು ರೂಮ್ನ ಒಳಗಡೆ ಇದ್ದಾರೆ. ದ ಶಾಪ್ ಈಸ್ ಆಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಅಂಗಡಿ ರಸ್ತೆಯ ಕೊನೆಯಲ್ಲಿದೆ. ಆಲ್ ಆಫ್ ಮೈ ಫ್ರೆಂಡ್ಸ್ ಆರ್ ಆಟ್ ದೇಯರ್ ಹೌಸಸ್. ನನ್ನ ಎಲ್ಲ ಸ್ನೇಹಿತರು ತಮ್ಮ ಮನೆಗಳಲ್ಲಿ ಇದ್ದಾರೆ. ಕಮಲ್ ಆ್ಯಂಡ್ ವಿಮಲ್ ಆರ್ ಆಟ್ ದ ಬಸ್ ಸ್ಟಾಪ್. ಕಮಲ್ ಮತ್ತು ವಿಮಲ್ ಬಸ್ ಸ್ಟಾಪ್ನಲ್ಲಿ ಇದ್ದಾರೆ. ಓನ್ಲಿ ಫೇವ್ ಆಫ್ ದೆಮ್ ಆರ್ ಇನ್ ದ ಬಿಲ್ಡಿಂಗ್. ಕೇವಲ ಕೆಲವು ಜನ ಮಾತ್ರ ಬಿಲ್ಡಿಂಗ್ನಲ್ಲಿ ಇದ್ದಾರೆ. ಸುಮಾ ಆ್ಯಂಡ್ ಹರ್ ಫ್ರೆಂಡ್ಸ್ ಆರ್ ಆಟ್ ದ ಎಂಟ್ರನ್ಸ್. ಸುಮಾ ಮತ್ತು ಅವಳ ಸ್ನೇಹಿತೆಯರು ಪ್ರವೇಶದಲ್ಲಿ ಇದ್ದಾರೆ. ಮೈ ಫ್ರೆಂಡ್ಸ್ ಆ್ಯಂಡ್ ದೇಯರ್ ಪೇರೆಂಟ್ಸ್ ಆರ್ ಇನ್ ಲಂಡನ್. ನನ್ನ ಸ್ನೇಹಿತರು ಮತ್ತು ಅವರ ಪೋಷಕರು ಲಂಡನ್ನಲ್ಲಿ ಇದ್ದಾರೆ. ದ ಕ್ವೆಶ್ಚನ್ಸ್ ಆರ್ ಆಟ್ ದ ಬಿಗಿನಿಂಗ್ ಆಫ್ ದ ಪೇಜ್. ಪ್ರಶ್ನೆಗಳು ಪೇಜ್ನ ಆರಂಭದಲ್ಲಿ ಇವೆ. ದ ಪೇಜ್ ನೋ ಈಸ್ ಆಟ್ ದ ಬಾಟಮ್ ಆಫ್ ದ ಪೇಜ್. ಪೇಜ್ ನಂಬರ್ ಪೇಜ್ನ ಕೆಳಭಾಗದಲ್ಲಿದೆ. ಥ್ಯಾಂಕ್ ಯು.